ವಿಷಯ ಚಿಂತನ ಬಿಡು ಬಿಡು ಪುರುಷೋತ್ತಲೆ ಅಂತಃಕರಣ ಪರಿಶುದ್ಧಿ ಆಕೈತಿ. ಯಾವಾಗ ಎಲ್ಲರಿಗೆ ಅದು ಅನುಭವ. ಏನು ಅದಕ್ಕೆ ವಿಷಯ ಚಿಂತನ ಕಡಿಮೆ ಮಾಡ್ಕೊಂತ ಆತ್ಮಚಿಂತನ ಬಲಿಸ್ಕೊಂತ ಹೋದಾಗ ನಮಗೆ ಇದನ್ನು ಸಾಧಿಸಕ್ಕೆ ಬರ್ತೈತಿ. ಬರೀ ಮುಂಜಾನೆ ಬರೀ ಬಾಳೆ ದ್ಯಾಸನ ಉಪಯೋಗ ಏನೂ ಲಾಭ ಇಲ್ಲ ಅದ್ರ. ಏನು ಕ್ರಮೇಣ ಅದನ್ನು ಕಡಿಮೆ ಮಾಡ್ಕೊಂತ ಈಗ ಅದು ಆ ಕಡೆ ಹೋಗಿ ಹೆಚ್ಚೈತಿ. ಬಹಿರ್ಮುಖ ವೃತ್ತಿ ಒಮ್ಮಿಲೆ ಬಂದ್ ಮಾಡೋದು ಭಾಳ ಕಠಿಣ ಐತಿ. ಅದು ಸ್ಪೀಡ್ ಐತಿ ಒಳಗೆ. ಹೊರಮುಖ ವೃತ್ತಿಗೆ ಸ್ಪೀಡ್ ಐತಿ. ಏಕದಮ್ ಹೋಗೋ ಗಾಡಿಗೆ ಬ್ರೇಕ್ ಹಚ್ಚಿರ ಅದು ಡೇಂಜರ. ಹಂಗೆ ಕ್ರಮೇಣ ಹಗರ್ಕ ಅದನ್ನು ತಿಳುವಳಿಕೆಯಿಂದ ಹಿಂದಕ್ಕೆ ಸರಿಸೋದು. ಏನು ಅಂತರ್ಮುಖಿಯಾಗಿ ಮಾಡ್ಲಿಕ್ಕೆ ಪ್ರಯತ್ನ. ಬಹಿರ್ಮುಖ ವೃತ್ತಿ ಇನ್ನೂ ಐತೆ. ಅದು ಹಿಂದಿನ ವಾಸನೆಗಳು ಎಳ್ಕೊಂಡು ಹೊರಮುಖ ಆಗಿ ಆಗತ್ತವ. ಅಂದಾಗ ನಮಗೆ ಅದು ಒಳಗೈತೆ ಅನ್ನೋದು ಗೊತ್ತಾಗೋಲ್ಲ. ಏನು ಹೊರಗಿಂದ ಎಲ್ಲ ಬಂದಾದಾಗ ಒಳಮುಖ ಆದಾಗ ಇದು ಪೂರ್ಣ ಅನುಭವ ಬರ್ತದೆ. ಪೂರ್ಣ ಒಳಮುಖ ಆಗೋದು ನಮಗೆ. ಈಗ ಹೇಳುವ ಹೊತ್ನ್ಯಾಗ ಅಷ್ಟ ಆದಂಗೆ ಅನಿಸ್ತತಿ. ಆಗಿನ ಪೂರ್ತಿ ಕಷ್ಟ ಮತ್ತೆ ಬಿಟ್ಟು ಕೂಡಲೇ ಹೊರಗೆ ಓಡ್ತದೆ. ಮತ್ತೆ ಏನು ಯಾವಾಗಲೂ ಒಳಗೆ ಪ್ರಬಲವಾದಂಥ ಆಂತರಿಕ ಅಭ್ಯಾಸ ನಡೆಯಕ್ಕೆ ಹತ್ತೀವಿ ಅಂದ್ರೆ ಅದು ಅನುಭವ ಕೊಡಕ್ಕೆ ಶುರು ಆಗ್ತೈತೆ. ಏನು ಅದನ್ನು ಅನುಭವಿಗಳು ಎಡೆಬಿಡದೆ ಒಳಗೆ ಅವರು ಅಭ್ಯಾಸ ಮಾಡ್ಕೊತ ಬಂದಾಗ ಅಂದಾಗ ಅದನ್ನು ಅದಕ್ಕೆ ಸಿದ್ಧಿಸ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಏನು ಬಹಿರ್ಮುಖ ವೃತ್ತಿಗೆ ಅದು ಅನುಭವಕ್ಕೆ ಬರೋದೂ ಇಲ್ಲ. ಶ್ರುತಿ ಗುರುಗಳ ಅಭಿಪ್ರಾಯವನ್ನು ಮನಮುಟ್ಟಿ ನಾವು ಶ್ರವಣ ಮಾಡ್ಬೇಕಾಗೈತಿ, ಕೇಳಬೇಕಾಗೈತಿ. ಹಂಗೆ ಕೇಳಲೇ ನಮಗಿದು ಅನುಭವಕ್ಕೆ ಬರೋದೂ ಇಲ್ಲ. ಪ್ರಮಾಣಕ್ಕೆ ಮಿಗಿಲಾದಂಥ ಉಪನಿಷತ್ತನ್ನು ನಮ್ಮ ಅನುಭವಕ್ಕೆ ಬರುವಂತೆ ಅನುಭವಗಳ ಮುಖಾಂತರ ಅದನ್ನು ಕೇಳಿ ತಿಳ್ಕೋದು. ಇದಕ್ಕೆ ವೇದಾಂತ ಸಿದ್ಧಾಂತ ಶ್ರವಣ ಅಂತಾರೆ. ಏನು ಬಿಡಲಿಕ್ಕೆ ಯೋಗ್ಯವಾದದ್ದು ಯಾವುದೈತಿ ಅದನ್ನೆಲ್ಲವನ್ನು ಬಿಡಬೇಕು ನಾವು. ಬಿಡಬೇಕೆನಿತನಿತನ್ನ ಕಡು ಚಪಲತೆಯ ಚಿತ್ತದಳಿವನ್ನ ಅಂತ. ಮನಸ್ಸನ್ನು ಚಂಚಲ ಮಾಡುವಂಥದ್ದು ಯಾವುದೈತಿ ಅದನ್ನೆಲ್ಲವನ್ನು ಕೈ ಬಿಡಬೇಕು. ಏನು ವಿಷಯ ಚಿಂತನ ಎಲ್ಲ ಏನು ಮಾಡ್ತೈತಿ, ಮನಸ್ಸನ್ನು ಚಂಚಲತೆಯನ್ನು ನಿಶ್ಚಲ ಮಾಡೋದಿಲ್ಲ. ಇನ್ನೂ ಹರಿದಾಡ್ತೈತಿ ಮನಸ್ಸು. ಅದರಾಗೈತಿ ಇದರಾಗೈತಿ ಅಂತ ಓಡಾಡಕ್ಕೆ ಕಲಿಸ್ತೈತಿ ಅದು. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಇದ್ದಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ ನೋಡಿ. ಏನು ಆತ್ಮನನ್ನು ಕುರಿತು ಶ್ರವಣ ಮನನ ನಿಧಿಧ್ಯಾಸನ ಅವ್ಯಾಹತವಾಗಿ ನಡೀಬೇಕು ನೋಡ್ರಿ. ಅಂದಾಗ ಅದು ಗಟ್ಟಿಯಾಗೈತಿ. ರದನಚ್ಛದನ ಅಂದ್ರೆ ತುಟಿಗಳಲ್ಲಿನ ಮಂತ್ರ ಅನ್ನೋದು. ಏನು ಧ್ವನಿ ಹೊರಡಿಸೋಂಗಿಲ್ಲ, ಬರೀ ತುಟಿಗಳಲ್ಲಿನ ಮಂತ್ರ ಅನ್ನೋದು ರದನಚ್ಛದನ ಅಂತಾರೆ. ಏನು ನಾವು ಇನ್ನೊಬ್ಬರಿಗೆ ತೊಂದರೆ ಆಗುವಂಗೆ ಬಾಯಿ ಮಾಡಿ ಚಲೋ ಮಾಡ್ತೀವಿ. ಬಾಯಿ ಮಾಡೋಂಗಿಲ್ಲ. ಯಾಕ್ರಿ ಒಳಗೆ ತುಟಿಗಳಲ್ಲಿನ ಮಂತ್ರ ಅನ್ನೋದು ಮಂದಿಗೆ ತೋರಿಸ್ಬೇಕಲ್ಲ. ಮಾಡತನಪ್ಪ ಡೋಂಗಿ. ಸ್ವಾಧ್ಯಾಯ ಅಂದರೆ ಸ್ವರೂಪದ ಅಧ್ಯಯನ. ಸ್ವರೂಪವನ್ನು ಕುರಿತು ಹೇಳುವುದು, ಕೇಳುವುದು, ಅಧ್ಯಯನ, ಅಧ್ಯಾಪನ, ಕಲಿಯುವುದು ಮತ್ತು ಕಲಿಸುವುದು. ಶ್ರುತಿಯು ಹೇಳಿದಂಥ ತತ್ವಮಸಿ ಅಂದರೆ ಆ ಪರಬ್ರಹ್ಮ ಸ್ವರೂಪನೇ ನೀನಿದ್ದೆ ಅನ್ನುವಂಥ ವಾಕ್ಯವನ್ನು ಅನುಭವಿ ಗುರುಗಳ ಮುಖಾಂತರ ತಿಳ್ಕೊಂಡು ಇದನ್ನು ಅಭ್ಯಾಸ ನಾವು ಮಾಡಬೇಕಾಗಿದೆ. ಇದಕ್ಕೆ ಸ್ವಾಧ್ಯಾಯ ಅಂತಾರೆ. ಇದನ್ನು ಬಿಟ್ಟು ಅಗಲಬೇಡ ಅಂತ. ಸ್ವಾಧ್ಯಾಯಾತ್ಮ ಪ್ರಮದ ಸ್ವರೂಪದ ಅಧ್ಯಯನವನ್ನು ಬಿಟ್ಟು ಇರಾಕ್ ಹೋಗಬೇಡ ಅಂತ. ಯಾವಾಗಲೂ ಅದರ ನೆನವಿನಾಗ ಇರು. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾತ್ಮ ಪ್ರಮದ ಅಂತ.
ಭೇದ ಭಾವ ಎಲ್ಲೈತಿ ಅಂದ್ರೆ ಎರಡು ಅನ್ನೋದ್ರೊಳಗೆ ಐತಿ. ಒಂದು ಅನ್ನೋದ್ರೊಳಗೆ ಭೇದ ಎಲ್ಲೈತಿ ಅಂದ್ರೆ ಆತ್ಮನಲ್ಲಿ ಯಾವ ಭೇದನೂ ಇಲ್ಲ. ಅಜ್ಞಾನದೊಳಗೆ ಭೇದ, ಎಲ್ಲ ಅಜ್ಞಾನದೊಳಗೆ ಅದ ನಿನ್ನ ಭೇದ. ಭೇದದಿಂದ ನಿಶ್ಚಯವಾಗಿ ಭಯ ಉಂಟಾಗೈತಿ. ದ್ವಿತೀಯ ದ್ವೈ ಭಯಂ ಭವತಿ ಅಂತ. ಭಯಭೀತಿ ಹೋಗ್ಬೇಕನ್ನುವಂಗಿದ್ರೆ ಭೇದ ಭಾವನೆಯನ್ನು ತೆಗೆದಾಕ. ಅದ್ವೈತ ಮೀಮಾ ಭಯಂ ಅಂತ. ಎರಡನ್ನೋದು ಉಳಿಬಾರ್ದು. ಏಕತ್ವದ ಅನುಭವವನ್ನು ಮಾಡಿಕೊಂಡಾಗ ಭಯಭೀತಿ ಹೋಗ್ತೈತಿ ನೋಡ್ರಿ. ಸ್ವರೂಪವನ್ನು ಕುರಿತು ಇರುವಂಥ ಅಧ್ಯಯನ ಚ್ಯುತಿ ಹೊಂದಬಾರ್ದು. ಅರ್ಥಾನುಸಂಧಾನ ವೃತ್ತಿಯೊಳಗೆ ಮಂತ್ರ ಜಪ ಮಾಡಬೇಕು. ಆ ಮಂತ್ರವನ್ನು ಕಾಲತ್ರಯದಲ್ಲಿ ಜಪಿಸಿದಾಗ ಅದು ಸ್ವಾಧ್ಯಾಯ ಅಂತ ಅನಿಸ್ತದೆ. ಅರ್ಥದ ಮರ್ಮವನ್ನು ತಿಳಿಯದೆ ವ್ಯರ್ಥ ಅದನ್ನು ಬಡಬಡಿಸಿದರೆ ಉಪಯೋಗ ಏನು? ಕತ್ತೆ ಮುತ್ತು ರತ್ನಗಳ ಒತ್ತೊಡೆ ಅದರ ಬೆಲೆ ಅರಿದು ಪೊದೆ ಅಂತ. ಅದಕ್ಕೆ ಅರ್ಥಾನುಸಂಧಾನ ವೃತ್ತಿ ಬೇಕು ಅಂತ. ಕೃತ್ರಿಮವಾಗಿ ಯಾವುದೇ ಉಪಕರಣ, ಬಾಹ್ಯ ಉಪಕರಣಗಳಿಲ್ಲದೆ ಬಾರಿಸಲ್ಪಡ್ತಕ್ಕಂಥ ನಾದಕ್ಕೆ ಅನಾಥನಾದ ಅಂತಾರೆ. ಯಾವುದೇ ಬಾಹ್ಯ ಉಪಾಧಿಗಳಿಲ್ಲದೆ ಕೇಳ್ತೈತೆ. ಏನಾದ್ರು ತಗೊಂಡು ಬಾರ್ಸಾಕತ್ತಾನಪ್ಪ ಅನ್ನೋ ಏನೂ ಇಲ್ಲ. ಯಾವುದು ಏನು ಹೊರಗಿನ ಬಾಹ್ಯ ಉಪಕರಣಗಳಿಲ್ಲ ಕೇಳ್ತಿರ್ತಾವ. ಅನಾಥನಾಥ ಮುಂದುವರೆದ ಸಾಧಕರಿಗೆ ಅಭ್ಯಾಸದಾಗ ಮುಂದುವರೆದ ಅನಾಥನಾಥ ಅಂತ ಕೇಳ್ಬೇಕು. ಅಂದ್ರೆ ಅವನ ಸಾಧನ ಬರೋಬ್ಬರಿ ಐತೆ ಅಂತ ತಿಳ್ಬೋದು. ಅನಾಥನಾದಗಳು ಸೂಕ್ಷ್ಮ ಶರೀರಗಳು ಕಾಣಿಸ್ತಾವೆ. ಮುಂದುವರೆದ ಸಾಧಕರಿಗೆ ಇವೆಲ್ಲ ಅಭ್ಯಾಸದಲ್ಲಿ ಮುಂದುವರೆದವ್ರಿಗೆ ತೋರ್ತಾವೆ. ಅವಾಗ ಅವನ ಅಭ್ಯಾಸ ನಮ್ಮದು ಬರೋಬ್ಬರಿ ಐತೆ ಅಂತ ತಿಳ್ಬೋದು ನೋಡಿ. ಜೀವ ಪರಮನೊಡನೆ ಸಮರಸ ಹೊಂದುವುದನ್ನು ಯಜ್ಞ ಅಂತ. ಜೀವ ಪರಮರ ಯೋಗ, ಅದಕ್ಕೆ ಯಜ್ಞ ಅಂತಾರೆ. ಜ್ಞಾನವೆಂಬ ಬೆಂಕಿಯಲ್ಲಿ ದುರ್ವಿಷಯಾದಿಗಳೆಂಬ ಮೋಹವನ್ನು ಹಾಕುವುದನ್ನು ಹವಿಸ್ಸು. ತತ್ವಜ್ಞಾನ ಇಲ್ಲದ ಬರೀ ಮನೋನಿಗ್ರಹ ವ್ಯರ್ಥ ನೋಡ್ರಿ. ಹೌದು, ತತ್ವಜ್ಞಾನ ಇಲ್ಲಲ್ಲಿ ಹಂಗೆ ಹವಾ ಬಿಗಿ ಹಿಡ್ಕೊಂಡು ಕುಂದ್ರೆ ಅದು ಉಪಯೋಗ ಇಲ್ಲ ಅಂತ. ದಂಶತೈರಪಿ ಪ್ರಾಣಾಯಾಮ 100 ವರ್ಷಗಟ್ಲೆನೇ ಮಾಡಿರೋ ಅದು ಉಪಯೋಗ ಇಲ್ಲ ಅಂತ. ನೀ ಜಗತ್ತಿನೊಳಗೆ ಎಷ್ಟೇ ವಿಷಯಾದಿಗಳನ್ನು ಪ್ರಾಪ್ತ ಮಾಡಿಕೊಂಡ್ರು ಅದರಿಂದ ನಿನಗೆ ಸಮಾಧಾನ ಶಾಂತಿ ಸಿಕ್ಕತ್ತೆ ನೋಡ್ಕೋ. ಸಿಕ್ಕಿದ್ರೆ ಇಲ್ಲಿ ತನಕ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ವಿಷಯ ವಸ್ತುಗಳನ್ನು ಹೆಂಗೆ ನೀ ಅವಲಂಬಿಸ್ಕೊಂತ ಹಂಗಂಗೆ ದುಃಖದ ಪ್ರಮಾಣ ಹೆಚ್ಚಕ್ಕೊಂತ ಉಂಟೈತಿ. ಸುಖ ಶಾಂತಿ ಅನ್ನುವಂಥದ್ದು ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಇಲ್ಲ ಅದು. ಅವು ಇಲ್ಲಲ್ಲೇ ನಿನಗೆ ಆರಾಮಿರಾಗ್ಬೇಕು. ವಾಯುವನ್ನು ನಿರೋಧ ಮಾಡೋದರಿಂದ ವಾಸನಾದಿಗಳು ಹೋಗುವುದಿಲ್ಲ. ವಿಷಯ ವಾಸನೆಗಳು ಮನಸ್ಸಿನಲ್ಲಿದ್ದಾವೆ. ಪ್ರಾಣ ಬಿಗಿ ಹಿಡಿದ್ರೆ ಮನಸ್ಸೇ ಹೆಂಗೆ ಸ್ವಚ್ಛ ಆಗ್ಬೇಕು ಹೇಳೋದು. ವಾಸನಾ ಮುಗುನೇನ ಗಾಳಿ ಒಳಗಿಲ್ಲ, ಮನಸ್ಸಿನೊಳಗದಾವ. ಅವನ್ನ ವಿಚಾರದಿಂದ ತೆಗೆದು ಹಾಕೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ವಿವೇಕ ವೈರಾಗ್ಯ ಇಲ್ಲದ ಹೊರತಾಗಿ ಮನಸ್ಸಿನಲ್ಲಿ ವಾಸನ ಹೋಗುವುದೂ ಇಲ್ಲ. ಆ ವಾಸನ ಹೋಗದ ಹೊರತು ಅಂತಃಕರಣ ಸ್ವಚ್ಛ ಆಗುವುದೂ ಇಲ್ಲ. ಈ ಬೇಕಾದಷ್ಟೇ ಪ್ರಾಣಾಯಾಮ ಬಗ್ಗೆ ಹಿಡಿದಾಗಿನ ಪ್ರತ್ಯೇಕ ನಿಲ್ತೈತಿ. ಮತ್ತು ಎಂದಿನಂತೆ ಅವು ವ್ಯವಹಾರ ಮಾಡಕ್ಕೆ ಶುರು ಮಾಡ್ತಾವೆ. ಸುಳ್ಳದ ಮೂಗಿಗೆ ಯಾಕೆ ಪೀಡ ಕೊಡ್ತೀವಿ ಅಂದ್ರೆ ಶಂಕರಾಚಾರ್ಯ ನಾಸಿಕಾ ಪೀಡನ ಒತ್ತಂತ. ಅದಕ್ಕೆ ವಿವೇಕ ವೈರಾಗ್ಯನೇ ಬೇಕು ನೋಡ್ರಿ. ವಾಸನ ನಾಶ ಆಗ್ಬೇಕಂತ ಅನ್ಸ. ವಿವೇಕ ವೈರಾಗ್ಯ ಎಲ್ಲಿ ಸಿಗ್ತದೆ ಅಂದ್ರೆ ವಿವೇಕವಂತರ ಸಂಘ ವಿಚಾರದಿಂದ ಅವನ್ನೆಲ್ಲ ನಾಶ ಮಾಡ್ಕೋಬೇಕು. ನಿನ್ನ ಎಲ್ಲ ಸಾಂಪ್ರದಾಯಗಳೇನದಾವ ಅನ್ಯಥಾ ಜ್ಞಾನದೊಳಗಿನ
ಯಥಾರ್ಥ ಜ್ಞಾನದೊಳಗೆ ಯಾವ ಸಂಪ್ರದಾಯನೂ ಇಲ್ಲ ಅಂತ. ಏನು ಬಹಳಷ್ಟು ಮಾತಾಡೋದು ಬಿಟ್ಟು ಬಿಡ್ರಿ. ಬಹೂನ್ ಶಬ್ದಾನ್ ವಿಮುಂಚತಃ, ಸುಮ್ಮನೆ ವಾಣಿಗೆ ಧನು ಹಾಕೈತಿ. ಏನು ವಿಷಯಾದಿಗಳಲ್ಲಿ ಸುಖ ಬುದ್ಧಿ ಏನೈತಿ ನೋಡ್ರಿ, ಇದೇ ರಾಗದ್ವೇಷಾದಿಗಳಿಗೆ ಕಾರಣಕ್ಕೆ. ಏನು ಈ ರಾಗದ್ವೇಷಾದಿಗಳು ಹೋಗ್ಬೇಕಂದ್ರೆ ವಿಷಯದಲ್ಲಿ ವ್ಯಾಮೋಹ ಹೋಗ್ಬೇಕು ನೋಡ್ರಿ. ವಿಷಯದ ವ್ಯಾಮೋಹ ಕಡಿಮೆ ಅಂತ ಹೋದಾಗ ರಾಗದ್ವೇಷಾದಿಗಳು ಕಡಿಮೆ ಕಮ್ಮಿ. ಭೋಗ ವಸ್ತುಗಳು ಎಷ್ಟು ನೀ ಗಳಿಸಿದ್ರು ಅವು ಬ್ಯಾಸರಿಕೆನ ಕೊಡ್ತಾವ. ಏನು ನೀ ಎಷ್ಟು ನೀ ಅದನ್ನು ಭೋಗ ಭಾಗ್ಯಗಳನ್ನು ಹೊಂದೇನಂದ್ರೆ ಸುಧಾ ನಿನ್ನೆ ನೆಮ್ಮದಿಯನ್ನು ಕೊಡೋದಿಲ್ಲ ಅವನು. ಯಾವ ಭೋಗ ವಸ್ತುಗಳು ಇಲ್ಲಲೇ ನಮಗೆ ಆರಾಮಿರಕ್ಕೆ ಬರ್ತೈತಿ. ಭೋಗ ವಸ್ತುಗಳಿಂದ ಜರ ನಮಗೆ ಆರಾಮ ಇದ್ದಿದ್ರೆ ಅವುಗಳಿಂದ ನಮಗೆ ತೃಪ್ತಿ ಇರಬೇಕಾಗಿತ್ತು. ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದೇವು ಅವನು. ಹೌದಲ್ಲ, ವಿಶೇಷ ಸಂಗ್ರಹ ವಿಷಯ ಭೋಗ ತೃಪ್ತಿ ಅನ್ನೋದು ಐತಿ, ನಾವು ನೋಡ್ಕೊಂಡು ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೊಂಟದ್ ನೀವು. ಏನು ಒಂದು ವಿಷಯ ಪ್ರಾಪ್ತ ಆದ್ರೆ ಆ ವಿಷಯದಲ್ಲಿ ಮನಸ್ಸು ನಿಲ್ಬೇಕಾಗಿತ್ತು, ನಿಲ್ಲುವುದಿಲ್ಲ. ಯಾಕೆ ನಿಲ್ಲುವುದಿಲ್ಲ? ಬೇಕಾದದ್ದು ಅಲ್ಲಿಲ್ಲ, ಚಂಚಲಕ್ಕೈತಿ. ಅದಕ್ಕೆ ಬೇಕಾದದ್ದು ಸಿಗೋದಿಲ್ಲ ಅಂತ ಮನಸ್ಸು ಚಂಚಲಕ್ಕೈತಿ. ಸಿಕ್ತೆ ಅಂದ್ರೆ ಮನಸ್ಸು ಚಂಚಲ ಆಗತ್ತಿದ್ದಿಲ್ಲ. ವಿಷಯ ವಸ್ತುಗಳೆಲ್ಲ ಬ್ಯಾಸರಿಕೆಯನ್ನು ಬ್ಯಾಸರಿಕೆ ಕೊಡ್ತಾವು. ಅವು ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗಿಬಿಡ್ತಿದ್ರು. ಬಹಳಷ್ಟು ಹೇಳುವುದು ಕೇಳುವುದ್ರಾಗಿ ಏನು ಇಲ್ಲಿದ್ರೆ ನ ಪ್ರವಚನ ಏನು ಲಭ್ಯ. ಹೇಳೋರು ಕೇಳೋರು ಭಾಳ ಮಂದಿ ಅದಾರ, ಅದರ ಅನುಭವ ತೊಗೊಳಕ್ಕಾಗುವುದಿಲ್ಲ. ಬಿಟ್ಟಾಗ ದೊರೆಯುವಂಥ ಸುಖ, ತ್ಯಾಗ ಮಾಡಿದಾಗ ದೊರೆಯುವಂಥ ಸುಖ ಪ್ರವಚನದಿಂದ ಅದು ಸಿಗುವುದಿಲ್ಲ ಅಂತ. ಭಾಳ ಚಲೋ ಹೇಳ್ತಾನಂದ್ರೆ ಅನುಭವಕ್ಕೆ ತೊಗೊಳಕ್ಕಾಗೋದು. ಹೇಳಕ್ಕಷ್ಟ ಮಂದಿಗೆ ಹೇಳಕ್ಕಷ್ಟ ಪರೋಪದೇಶಿ ಪಾಂಡಿತ್ಯ ಐತಿ ಹೊರತು ಬಿಟ್ಟು ಅದನ್ನು ಅನುಭವಕ್ಕೆ ತೊಗೊಳಕ್ಕಾಗಿರ್ಬೋದು. ಅದಕ್ಕೆ ನಾವು ಸ್ವತಃ ವಿಚಾರ ಮಾಡ್ಬೇಕು ಇದನ್ನು. ಇದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳಿದಿದ್ರ ಮ್ಯಾಗಿನ ವ್ಯಾಮೋಹವನ್ನು ಮನಸ್ಸಿನಾಗ ಕೈ ಬಿಟ್ಟಾಗ ಅದು ಅನುಭವ ಬರ್ತದೆ. ಮನಸ್ಸಿನಾಗ ವ್ಯಾಮೋಹ ತ್ಯಾಗ ಮಾಡೋದಕ್ಕೆ ಸನ್ಯಾಸ ಅಂತಾರೆ. ಸುಖ ಹೊಂದಬೇಕನ್ನೋರೆಲ್ಲರೂ ಸನ್ಯಾಸಿಗಳಾಗಬೇಕು. ಕ್ರಿಯಾಗಟ್ಟಿ ಅಂತ ಎದಕ್ಕಂತಾರೆ? ನಡತಿ ಗಟ್ಟಿ ಅಂತ. ನಡತಿ ಗಟ್ಟಿರ್ಬೇಕು ಅಂತ. ನಡೆ ನುಡಿ ತೊಡೆ ಬಂಧುರ ಇದ್ದರೆ ಇದೇ ಜನ್ಮ ಕಡೆ ಅಂದ್ರೆ ಜಂಗ ಕಟ್ಟೋದು ಅಂದ್ರೆ ಏನು? ತೊಡಿ ಗಟ್ಟಿರ್ಬೇಕು. ಜಂಗ ಅಂದ್ರೆ ತೊಡಿ. ಜಂಗ್ ಕಟ್ಕೊಂಡು ಭಿಕ್ಷಕ್ಕೆ ಹೋಗ್ತಾರಂತಲ್ಲ, ತೊಡಿ ಗಟ್ಟಿದ್ರು ಹೋಗ್ಬೇಕು ಅವ. ಜಂಗ್ ಕಟ್ಟೋದಂದ್ರೆ ಗಂಟಿ ಕಟ್ಟೋದಲ್ಲ, ಗೊಳ 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 ಮಾಡ್ಕೊಂತ. ಹೇಗ್ರಿ ಮೊಣಕಾಲು ಕಟ್ಕೊಂಡು ಅಡ್ಡಾಡ್ತಾರಲ್ಲ, ಈಗೂ ಕಟ್ತಾರೆ. ಈಗ ಭಿಕ್ಷಕ್ಕೆ ಹೋಗಾಗ ಕಟ್ಟೋದಿಲ್ಲ, ಒಂದು ಕಟ್ಟೋದಿಲ್ರಿ. ಹೆದರ್ಯಾರ ನಾವು ನಾಯಿ ಬರ್ತಾವಂತ ಹೆದರ್ಯಾರು. ನಾಯಿ ಸಂಬಂಧ ಇಟ್ಟಾರ ನಾವು ಕಡಿತಾವ್ ನಾಯಿ ಅಂತ ಹೇಳಿ. ಜಂಗ್ ಅಂದ್ರೆ ತೊಡಿ. ತೊಡಿ ಜಂಗ್ ಕಟ್ಟಿ ಭಿಕ್ಷಕ್ಕೆ ಹೋಗ್ಬೇಕು. ತೊಡಿ ಬಂದವರಿದ್ರೆ ಹೋಗ್ಬೇಕು. ಯಾಕೆ ಅಂಥ ಪ್ರಸಂಗದೊಳಗೆ ಬರ್ತೇವೆ. ಮನಸ್ಸು ನಿನ್ನ ಚಂಚಲ ಆಗಬಾರ್ದಲ್ಲಿ. ನಮಸ್ಕಾರ ಮಾಡೋ ಹೊತ್ನ್ಯಾಗದು ಅದಕ್ಕೆ ಜಂಗ ಕಟ್ಟವ ಜಂಗಮ ಅಂತಾರೆ. ತೊಡಿ ಬಂದೂರು ಇರ್ಬೇಕು ಅವ ಜಂಗಮ ಆದನು. ಭಿಕ್ಷಾಟನ ಮಾಡಿ ತನ್ನ ಅಭ್ಯಾಸದಾಗ ಕಾಲು ಕಡಿಬೇಕು ಅವ ಜಂಗಮ ಆಯನ್. ಯಾವಾಗಲೂ ಬ್ರಹ್ಮಚಿಂತನದಾಗ ಯಾವ ಇರ್ತಾನೆ ಅವಾಗ ಬ್ರಹ್ಮಚಾರಿ ಅಂತಾರೆ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ ಅಂತ. ಯಾವ ಜೀವನ ವೃತ್ತಿ ಬ್ರಹ್ಮದ ಕಡೆಗೆ ಹರಿದು ಬ್ರಹ್ಮಾಕಾರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೈತಿ ಅವಾಗ ಬ್ರಹ್ಮಚಾರಿ ಅಂತಾರೆ. ವಿಷಯದ ಕಡೆಗೆ ಓಡತಿತ್ತಂದ್ರೆ ಅವನು ವಿಷಯಾಚಾರಿ, ವ್ಯಭಿಚಾರಿ ಅವನು.
ಇಂದ್ರಿಯಗಳನ್ನು ಗೆದ್ದವ ಚಂದ್ರನಂಗಿರ್ತಾನಂತೆ. ಹೌದು, ಇಂದ್ರಿಯಗಳನ್ನು ಸಂಯಮ ಮಾಡ್ಕೊಳಕ್ಕೆ ನಿನಗೆ ಬರಲಿಲ್ಲ ಅಂತಂದ್ರೆ ಅಂತಃಕರಣ ಸ್ವಚ್ಛ ಆಗೋದನ್ನಿಲ್ಲ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಶಮ ದಮಗಳು ಬೇಕು ನಮ್ಗೆ ಅಂತಃಕರಣ ಪರಿಶುದ್ಧಿ ಆಗ್ಬೇಕಂತಂದ್ರೆ. ಮನೋವ್ಯಾಪಾರಗಳು, ಇಂದ್ರಿಯಗಳ ವ್ಯಾಪಾರ ಬಂದಾದಾಗ ಇದು ಅಂತಃಕರಣ ಪರಿಶುದ್ಧಿ ಆಕೈತಿ ನೋಡ್ರಿ. ಪ್ರಾಣಾಯಾಮದಿಂದ ಶರೀರ ಆರೋಗ್ಯ, ನಾಡಿಗಳ ಶುದ್ಧಿ ಆಕಾವ, ದಮ್ ಕ್ಷಯ ಕಡಿಮೆ ಆಕೈತಿ. ಏನು ಪ್ರಾಣಾಯಾಮ ಮಾಡೋದು? ವಾಸನಾ ನಾಶ. ಏನು ವಾಸನಾ ನಾಶ ಮಾಡ್ಕೋಬೇಕಂದ್ರೆ ನಮಗೆ ವಿವೇಕನ ಬೇಕು. ಅದಕ್ಕೆ ತಿಳುವಳಿಕೆಯಿಂದ ವಾಸನಾದಿಗಳು ನಾಶಕ್ಕೆ ಹೊರತು ತಪ್ಪು ತಿಳುವಳಿಕೆಯಿಂದ ನಮ್ಮಲ್ಲಿ ಅವು ವಾಸನಾದಿಗಳು ಬೇರು ಬಿಟ್ಟವು. ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಅವೆಲ್ಲ ಹೊಕ್ಕಂಬಿಟ್ಟು ಹೊರಗಿನ ವಿಷಯಾದಿಗಳಲ್ಲಿ ತೊಡಗಿದಂಥ ಮನಸ್ಸನ್ನು ವಿಚಾರದಿಂದ ಅದನ್ನು ಹಿಂದಕ್ಕೆ ಸರಿಸ್ಬೇಕು. ಅಂದಾಗ ದುಃಖದಿಂದ ನಿನಗೆ ಬಿಡುಗಡೆ ಆಕೈತಿ ನೋಡಿ. ಏನು ಈ ಮನಸ್ಸ ಏನೈತಿ ನಿನಗೆ ಅದ್ರಾಗ? ಯಾಕೆ ಸುಡ್ದಾಡ್ತಿ ಅದ್ರಾಗ? ಅದನ್ನು ಮಾಡ್ಕೊಂತ ಬಂದು ಎಲ್ಲ ಹೊಳ್ಳೆ ಹುಟ್ಟಿ ಬಂದು ಏನು ಕಂಡಿ ಅದ್ರಾಗ? ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನು ಆ ವಿಷಯದ ಹುಚ್ಚು ಬಿಡಿಸ್ಬೇಕು ಮನಸ್ಸಿಗೆ. ಅದಕ್ಕೆ ಆ ಮಾಲಿನ್ಯ ಕಡಿಮೆ ಆತಂದ್ರೆ ಅಂತಃಕರಣದೊಳಗೆ ಆನಂದದ ಅಣು ಸೂತ್ರ ಹತ್ತೈತೆ. ಅವಾಗ ಅನುಸಂಧಾನ ಮಾಡಕ್ಕೆ ವಿಷಯದ ಮಾಲಿನ್ಯ ಕಡಿಮೆ ಆದಾಗ ಇದು ಅಭ್ಯಾಸ ನಡೀತೈತೆ ನಮಗೆ. ಒಳಗೆ ಹಂಗೆ ಅಂತಃಕರಣ ಮಾಲಿನ್ಯ ಇಟ್ಕೊಂಡು ನಾವು ಅಭ್ಯಾಸ ಮಾಡ್ತೇನೆ ಅಂದ್ರೆ ಸಾಧ್ಯನ? ಯಾಕೆ ಅನುಭವಕ್ಕೆ ಬರುವಲ್ಲ ಅಂದ್ರೆ ಅಂತಃಕರಣ ಮಾಲಿನ್ಯ ಐತಿ. ಯಾಕಂದ್ರೆ ವಾಸನೆಗಳು, ಭೋಗ ವಾಸನೆಗಳದಾವು ಒಳಗೆ ಸುಪ್ತ ರೀತಿ ಒಳಗದಾವು. ಯಾವ ಹೊತ್ತಿನಾಗ ನಮ್ಮನ್ನು ತಲೆ ಕೆಳಗೆ ಮಾಡ್ತಾವೆ ಹೇಳಕ್ಕೆ ಬರೋದಿಲ್ಲ. ಅಂತರಂಗದ 4 ಸಾಧನೆಗಳನ್ನು ಅಳವಡಿಸ್ಕೊಂಡಾಗ ಅಂತರಂಗದ ಶುದ್ಧಿ ಆಕೈತಿ ನೋಡಿ. ಇವ ಸಾಧನ ಚತುಷ್ಟಯಗಳು 4 ಸಾಧನೆಗಳನ್ನು: ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಈ ಅಂತರಂಗದ ಸಾಧನಗಳನ್ನು ನಾವು ಅಳವಡಿಸಿಕೊಂಡಾಗ ಅಂತಃಕರಣ ದೋಷ ಎಲ್ಲ ಕಡಿಮೆ ಆಕ್ಕುವಂಥದ್ದು. ಏನು ಅದು ವಿಧಿವತ್ತ ನಡಿಬೇಕು. ಏನು ಅಂದ್ರೆ ಇದು ಸಾಧನ ಚತುಷ್ಟಯ ಸಂಪನ್ನತ್ವಕ್ಕನ ವಿಧಿ ಅಂತ. ವಿಧಿವತ್ ಅಧೀತ ವೇದಾಂತ ನಿಷ್ಠಾಪರನಾಗಿರಬೇಕು ಅಂತ. ಏನು ಸುಮ್ಮನಾಗೋದು ವಿಧಿಯೊಳಂದದಿ ಮುಕುತಿ ಅಂತ. ಈ ಕ್ರಮದೊಳಗೆ ತೊಡಗದ ಹೊರತ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋಬೇಕು. ಶಮ ದಮ ತಿತಿಕ್ಷಾ, ಶ್ರದ್ಧಾ, ಭಕ್ತಿ, ಸಮಾಧಾನ, ಶ್ರದ್ಧಾ ಮತ್ತು ಮುಕ್ತಿ, ಒಲವು, ಅದ್ರ ಹೊಂದಬೇಕನ್ನುವಂಥ ಉತ್ಕಟ ಇಚ್ಛಾ ಬೇಕು, ಮುಮುಕ್ಷತ್ವ. ಇವೆಲ್ಲ ನಮಗೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡಾಗ ನಾವು ಅದಕ್ಕೆ ಅಧಿಕಾರಿಗಳಾಗಿ. ಅದಕ್ಕೆ ಅನಧಿಕಾರಿಗಳಿಗೆ ಇದು ಎಷ್ಟು ಹೇಳಿದ್ರು ಹತ್ತುವುದಿಲ್ಲ. ಅನಧಿಕಾರಿಗಳಂದ್ರೆ ಸಾಧನ ಚತುಷ್ಟಯ ಸಂಪನ್ನತ್ವ ಇಲ್ಲದ ನಾವು ಇದನ್ನು ಅಧ್ಯಯನ ಮಾಡ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ ಅಂತ. ಏನು ಮುಖ್ಯವಾಗಿ ಅದು ಬೇಕು. ಅದು ಅವ ಅಧಿಕಾರಿ ಲಕ್ಷಣ. ಅದು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವ. ಎಷ್ಟು ಹೇಳಿದ್ರು ಅನಧಿಕಾರಿಗಳಿಗೆ ಇದು ಹತ್ತುವುದಿಲ್ಲ ಅಂತ. ಅದಕ್ಕೆ ಹೇಳ್ತದೆ ಅದೆಲ್ಲೇ ನಮಗೆ ವಿಧಿ ಸುಮ್ಮನಾಗೋದು ವಿಧಿಯೊಳಂದದಿ ಮುಕುತಿ ಅಂತ. ಅದಕ್ಕೆ ಹೇಳ್ಯಾರ. ಸುಮ್ಮನೆ ಆಗೋದಿಲ್ಲ. ಎಲ್ಲರೂ ಹೊಂದಿಬಿಟ್ಟಾರೆ, ಹೇಳಿದವರು ಕೇಳಿದವರು. ಯಾಕೆ ಸಾಧನ ಚತುಷ್ಟಯ ಸಂಪನ್ನತ್ವ ಪಡ್ಕೊಂಡಿಲ್ಲ ನಾವು. ಮೊದಲಕ್ಕೆ ಇದರ ಅಭ್ಯಾಸ ನಮಗೆ ಬೇಕು. ಅಂಥ ಒಂದು ಸಾಧನದೊಳಗೆ ತೊಡಗಿ ಅಂತಃಕರಣ ಪರಿಶುದ್ಧಿ ಮಾಡಿಕೊಂಡು ಇದರ ಅಧ್ಯಯನ ಮಾಡಿದಾಗ ಇದು ನಮಗೆ ಲಭಿಸ್ತದೆ. ಏನು ಅರ್ಹತೆ ಉಳ್ಳವರು ಯಾರು ಅಂದರೆ ಅವರು ಏನು ಬ್ರಹ್ಮವಿದ್ಯೆಗೆ ಅರ್ಹತೆಗಳು. ಇಲ್ಲಿ ವಿಶ್ವವಿದ್ಯಾಲಯದ ಪದವಿ ಪಟ್ಟಾಂತರಗಳಿಗೆ ಅರ್ಹತೆ ಇಲ್ಲ, ಪ್ರಾಶಸ್ತ್ಯ ಇಲ್ಲ. ಇಲ್ಲಿ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವರು ವೇದಾಂತ ವಿದ್ಯೆಗೆ ಅಧಿಕಾರಿಗಳಲ್ಲಿ ಅರ್ಹತೆ ಉಳ್ಳವರು. ಅದನ್ನು ನಾವು ಹೊಂದಬೇಕಾಗಿತ್ತು. ವಿವೇಕ ವೈರಾಗ್ಯ ಎಲ್ಲಿ ಸಿಗ್ತೈತಪ್ಪ ಅಂದ್ರೆ ಅಂಥ ವಿವೇಕವಂತರ ಸಂಘದಾಗ ನಮಗೆ ಸಿಗುತ್ತೆ. ನಿರಂತರ ಅವರ ಸಂಘ ಮಾಡೋದ್ರಿಂದ ನಮ್ಮಲ್ಲಿ ಜಾಗೃತ ಆಕೈತಿ. ಏನು ತನಗೆ ಅತಿ ಪ್ರಿಯವಾದ ವಸ್ತು ಯಾವುದಾದ್ರೂ ಇತ್ತು ಅಂತಂದರೆ ಅದು ನಮ್ಮ ಶಿವಜೀವರ ಏಕತ್ವವನ್ನು ಹೊಂದಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅದಕ್ಕೆ ಆ ವಸ್ತುವನ್ನು, ಆ ಸ್ಥಳವನ್ನು ನಾವು ಕೈ ಬಿಡಬೇಕಾಗ್ತದೆ. ಇದಕ್ಕೆ ಪ್ರತ್ಯಾಹಾರ ಅಂತಾರೆ. ಸ್ಥಾನ ಪ್ರತ್ಯಾಹಾರ, ವಸ್ತು ಪ್ರತ್ಯಾಹಾರ. ಏನು ಅಂದಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತದೆ ನಮಗೆ.
ಜಗದ ವ್ಯಾಮೋಹ ಇತ್ತಂದ್ರೆ ಆ ಜಗ ಬಿಡಬೇಕಾಗ್ತದೆ. ಆಸಕ್ತಿ ಹುಡ್ತೈತಿ, ನಾನು ನನ್ನದು ಅನ್ನೋದು, ನನ್ನ ಊರು ನನ್ನ ಮನೆ ಅನ್ನೋದು. ಅದನ್ನು ಬಿಟ್ಟು ದೂರ ಇರಕ್ಕೆ ಕಲಿಬೇಕು. 12 ಹರದಾರಿ ದೂರ ಇರಬೇಕು ಅಂತದ್ದು. ನನ್ನ ಊರು ನನ್ನ ಮನೆ ಅವನ್ನೆಲ್ಲ ಬಿಟ್ಟು ಇಲ್ಲ ಅಂದ್ರೆ ಆ ಜಗದ ಆಸಕ್ತಿ ಹುಟ್ಟು ಬಿಡ್ತೈತಿ ನಮ್ಗೆ. ಒಳ್ಳೆ ನಂದಿದು ಅದ ಭಾವ ಬರ್ತೈತಿಲ್ಲ. ನಮ್ದು ಜಗ ಇದೆ, ನಮ್ಮ ಹೊಲ ನೋಡಿದೆ, ನಮ್ಮ ಮನೆ ಇದೆ, ಹೌದಿಲ್ಲ? ಅದೇ ಭಾವ ಬಂದು ಬಿಡ್ತೈತಿ ನಮ್ಗೆ. ಅದಕ್ಕೆ ಅಭ್ಯಾಸ ದಶೆಯೊಳಗೆ ಸ್ಥಾನ ಪ್ರತ್ಯಾಹಾರ ನನ್ನದು ಅನ್ನೋದನ್ನು ಬಿಟ್ಟು ಇರಕ್ಕೆ ಕಲಿಬೇಕು ಅಂತ. ಅಂದ್ರೆ ಇದು ಗಟ್ಟಿ ಆಕೈತಿ. ಈ ವಿಚಾರ ಆತ್ಮವಿಚಾರ ಗಟ್ಟಿ ಆಕೈತಿ ನೋಡ್ರಿ. ನಾವು ಪರಸ್ಥಳಕ್ಕೆ ಬಂದೇವಿ ಅನ್ನೋ ಸುಧಾ ಖಬರ್ ಇಲ್ಲ ನಮ್ಗೆ. ಸ್ವಸ್ಥಳಕ್ಕೆ ಹೋದಾಗ ನಮಗೆ ನೆಮ್ಮದಿ ನೋಡ್ರಿ. ಮಂದಿ ಊರು ಮಂದಿ ಮನೆಯಾಗ ಎಷ್ಟು ದಿನ ಇರೋರು ನೀವು? ಇದು ನಮ್ಮೂರ ಆಗ್ಬಿಟ್ಟೈತಿ. ಯಾಕ್ರಿ ನಮ್ಮ ಮನಿನ ಸ್ವಂತ ಆಗ್ಬಿಟ್ಟೈತಿ. ಇದು ಮಂದಿ ಮನಿ ಅನ್ನೋದು ನಿನಗೆ ಹೊಳಿವಲ್ಲ. ಈ ಶರೀರನೂ ನಿನ್ನ ಮನೆಯಲ್ಲ, ಶರೀರ ಇರೋ ಮನಿನೂ ನಿನ್ನ ಮನೆಯಲ್ಲ. ಅದು ಅವಧಿ ಇರ್ತೈತಿ. ಅದು ಯಾಕ್ರಿ ಕರ್ಮಕ್ಕನುಸಾರವಾಗಿ ಋಣ ಸಂಬಂಧದಿಂದ ಇರುವುದು. ಋಣ ಮುಗಿತ ಅಂದ್ರೆ ಒಂದು ಕ್ಷಣ ಕೂಡ ನಿಲ್ಲುವುದಿಲ್ಲ. ಆ ಮನಿಯಾಗಿರಕ್ಕೋಗಲ್ಲ, ಶರೀರದಾಗೂ ಇರಕ್ಕಾಗಲ್ಲ, ಮುಗಿತ ಅಂದ್ರೆ ಋಣ. ಋಣಾನು ಸಂಬಂಧದಿಂದ ಇವೆಲ್ಲ ಶರೀರಾದಿಗಳು, ಮನಿ, ಮಕ್ಕಳು ಎಲ್ಲ ಋಣ ಸಂಬಂಧದಿಂದ ಕೂಡ್ಯಾವೆಲ್ಲ. ಋಣ ಹರಿದ ಕೂಡಲೇ ಒಂದು ಕ್ಷಣ ಕೂಡ ನಿಲ್ಲುವುದಿಲ್ಲ. ಕೆಮ್ಮವ್ರೊಳಗಿರೋದ್ಕಿಂತ ನಮ್ಮವ್ರೊಳಗಿರೋದು ಲೇಸು ಅಂತ. ಹಂಗಾರೆ ಕೆಮ್ಮವ್ರು ಯಾರು, ನಮ್ಮವ್ರು ಯಾರು? ವಿಷಯದ ಕಡೆಗೆ ಇದನ್ನು ಮಾಡೋರೆಲ್ಲರೂ ಕೆಮ್ಮವ್ರು ನಾವು. ಅದರಿಂದ ಎಂತರಿಗೆ ನಮ್ಮೊಳಗೆ ನಾವು ನೋಡ್ಕೊಳ್ಳೋರು, ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಿಸೋರು ಅವು ನಮ್ಮವರು ಅಂತ. ವಿಷಯದ ಕಡೆಗೆ ಹುಬ್ಬಿ ಹಚ್ಚೋರು ಕೆಮ್ಮವ್ರು ನಾವು. ಬಾಹ್ಯ ಕರ್ಮವನ್ನೆಲ್ಲ ಕೈಬಿಟ್ಟು ನಿರ್ಮಲ ಯೋಗದೊಳು ನಿಲ್ಲಲು ಕರ್ಮೇಂದ್ರಿಯಕ್ಕೆ ಪ್ರತ್ಯಾಹಾರವೆನಿಸುವುದು. ಹೌದು, ಕರ್ಮೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಈ ಕಡೆ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡೆಯಕೈತಿ ಅಂದ್ರೆ ಎಲ್ಲ ಇಂದ್ರಿಯಗಳ ತನ್ನಿಂತಾನ ಸಂಯಮಗಕೈತಿ. ಆಯಾ ವಿಷಯಾದಿಗಳಿಂದ ಜ್ಞಾನೇಂದ್ರಿಯಗಳನ್ನು ಹಿಂದಕ್ಕೆ ಸರಿಸೋದನ್ನು ಜ್ಞಾನೇಂದ್ರಿಯಕ್ಕೆ ಪ್ರತ್ಯಾಹಾರ. ಪ್ರತಿ ದಿವಸ ಆತ್ಮಚಿಂತನೆಯಲ್ಲಿ ಗಟ್ಟಿಮುಟ್ಟಾಗಿ ಮನಸ್ಸಾದ್ರಾಗ ತೊಡಗಬೇಕು ನೋಡ್ರಿ. ತೊಡಗಿ ವಿಷಯದಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸೋದು. ಇದಕ್ಕೆ ಪ್ರತ್ಯಾಹಾರ, ಮನಸ್ಸಿಗೆ ಪ್ರತ್ಯಾಹಾರ ಅನಿಸ್ತದೆ. ಮನವು ಎಲ್ಲೇ ಇದ್ದರೂ ಆ ಮನಸ್ಸಿನ ಒಡಗೂಡದೆ ಆ ಮನಸ್ಸಿನ ವಿಕಾರಗಳಿಗೆ ನಾನು ವಿಲಕ್ಷಣನಾಗಿದ್ದೇನೆ ಅಂತ ಅನ್ನೋದಿನ ಇದೇ ನೆನವಿನಾಗ ಇರ್ಬೇಕು ನೋಡ್ರಿ. ಇದಕ್ಕೆ ಮನಸ್ಸಿಗೆ ಪ್ರತ್ಯಾಹಾರ ಅಂತ ಅನಿಸ್ತದೆ. ತಿಳಿಯುವವನು ತಿಳಿಯುವ ವ್ಯವಹಾರವನ್ನು ಬಿಟ್ಟು ಅರಿವಿನೋಳ್ನಿತ್ತರೆ ಅರಿವಿಗೆ ಪ್ರತ್ಯಾಹಾರವೆನಿಸುವುದು. ಮೊದಲು ಶರೀರ ಪ್ರತ್ಯಾಹಾರ ಮಾಡಕ್ಕೆ ಬರಲಿ ನಿಮಗೆ, ಮುಂದೆಲ್ಲ ತನ್ನಿಂದ ತಾನೇ ಬರ್ತಾವೆ. ಜಗ ಬಿಡಕ್ಕೆ ಕಲಿ, ಮೊದಲು ಸ್ಥಾನ ಪ್ರತ್ಯಾಹಾರ ಬೇಕು ನೋಡಿ. ಒತ್ತಟ್ಟಿನ ಜಗ ಮನೆ ಬಿಟ್ಟು ಇರಾಕ ಕಲಿ ಒಂದಿಟ್ಟು. ನಮಗೆಲ್ಲ ನೋಡೇವಲ್ಪ, ಎಲ್ಲ ಗೊತ್ತಾಯ್ತು ನಮ್ಗೆ. ಎಲ್ಲಿ ಹೋಗಬೇಡ ಅಂದ್ರೆ ಅಂತ ಗೂಟ ಬಿಡ್ಕೊಂಡು ಕುಂಡ್ರು ಅಂದ್ರೆ ಅಲ್ಲಿ ಎಲ್ಲಿ ಹೋಗೋದಿಲ್ಲ ಅಂತ. ಯಾಕ್ರಿ ಜಗ ಬಿಡ್ದ ಹೊರತ ನಿಮ್ಮ ಅಪ್ಪ ಸಾತ ನಿಮ್ಮ ಮಗ ಊಟ ಕುಂತ್ರು ಹತ್ತಲ್ಲ ಅಂತ ಹೇಳ್ಯಾರ ಅಜ್ಜವ್ರು. ಯಾಕೆ ಅಡ್ಡಾಡಿದ್ರು ಅಜ್ಜವ್ರು? ಅಲ್ಲೇ ಇದ್ಕೊಂಡ ಜೀವಿಗಳ ಕಲ್ಯಾಣ ಆಗೋ ದೃಷ್ಟಿಯಿಂದ ಶರೀರ ಅದನ್ನೆಲ್ಲ ಪ್ರತ್ಯಾಹಾರ, ಸ್ಥಾನ ಪ್ರತ್ಯಾಹಾರ ಮಾಡಿದ್ರು. ನಿಮ್ಮ ಸಂಬಂಧ ಅಡ್ಡಾಡ್ಬೇಕಾಯ್ತು. ನಮ್ಮ ಕೆಲಸ ಮುಗಿದಿತ್ತು, 11 ತಾಸು ಆಗಿತ್ತು. ನೀವು ಜೀವಿಗಳ ಕಲ್ಯಾಣ ಸಂಬಂಧ ನಾವು ಊರೂರು ಅಡ್ಡಾಡ್ಬೇಕಾಯ್ತು. ಅವ್ರು ಇದ್ದಲ್ಲಿ ಹೋಗಿ ಅದು ಎಚ್ಚರಿಕೆ ಕೊಟ್ಕೊಂತ ಬಂದರು. ಒಂದು ದಿನ ಬಿಟ್ಟಿರೋಕ್ಕಾಗೋದಿಲ್ಲ. ಹಂಗ ಚಡ್ಪಡಿಸ್ತಿಪ್ಪ ಯಾವಾಗ ಹೋದೇನೋ ಅಂತ. ಎಲ್ಲಿದ್ರಾರ ಏನು ಯಾಕ್ರಿ, ಎಲ್ಲಾರ ಯಾಕೆ ಇರೋರು ಪ್ರಾರಬ್ಧಕ್ಕನುಸಾರವಾಗಿ ಸೇರಿದ್ದಾರೆ.
ಎಲ್ಲದಕ್ಕೂ ಗಟ್ಟಿ ಆಗ್ಬೇಕು ನೋಡ್ರಿ, ಅಂದಾಗ ಇದು ನಮ್ಗೆ ಗಣ ಹೋಗಿ ಬರ್ತದೆ. ಸ್ಥಾನ ಪ್ರತ್ಯಾಹಾರ ಮಾಡೋ ರೂಢಿ ಮಾಡ್ಕೋಬೇಕು ನೋಡ್ರಿ, ಆಸಕ್ತಿ ಕಡಿಮೆ ಆಕೈತಿ. ಅದಕ್ಕೆ ಸಂಚಾರ ಮಾಡು ಅಂತ ಹೇಳ್ಯಾರ. ಸಂಚಾರ ಮಾಡೋದ್ರೊಳಗೆ ಏನು ಲಾಭ ಐತಿ ಅಂದ್ರೆ ಆ ಜಗದ ಆಸಕ್ತಿ ಕಡಿಮೆ ಆಕೈತಿ. ನಾ ಅಲ್ಲೇ ಊಟ ಪಡ್ಕೊಂಡು ಅಲ್ಲೇ ಕುಂದಿರ್ತೇನೆ ಅಂದ್ರೆ ಹೆಣದ ಮುಂದೆ ಕುಂತ್ರೆ ಅಳೋದು ತಪ್ಪೋದಿಲ್ಲ. ಅದಕ್ಕೆ ಸ್ಥಾನ ಪ್ರತ್ಯಾಹಾರ ಬೇಕು, ಮರಿ ಆಗ್ಬೇಕು. ನನ್ನ ಊರು ನನ್ನ ಮನೆಗೆ ಬಿಟ್ಟು ಸಂಚಾರ ಮಾಡಂತ ಯಾಕೆ ಹೇಳ್ತಾರೆ? ಏನು ಅಭಿಮಾನ ಬರಬಾರ್ದು ನೋಡೋದು. ಸಂಚಾರ ಮಾಡ, ಪಾದಯಾತ್ರೆ ಮಾಡಂತ ಹೇಳ್ತಾರಲ್ಲ, ಯಾಕ್ರಿ? ಶರೀರನೂ ಆರೋಗ್ಯ ಇರ್ತೈತಿ. ಅದಲ್ಲ, ನಡ್ಕೊಂತ ಹೋದ ಅಂದ್ರೆ ಶರೀರದ ತನ್ನಿಂತಾನ ಆರೋಗ್ಯ ಸುಧಾರಿಸ್ತೈತಿ. ನೀ ಅಗದಿ ಎಲ್ಲ ಕಾರ್ ಗಡಿ ವ್ಯವಸ್ಥೆ ಮಾಡ್ಕೊಂಡು ಹೋದ ಏನು ಹೌದಿಲ್ಲ? ಎಲ್ಲ ಬಂದು ಎಲ್ಲ ತಿನ್ನೋದು ಎಲ್ಲ ಸಾಮಾನೆಲ್ಲ ಕಟ್ಕೊಂಡೆ ಯಾಕ್ರಿ? ಏನೂ ಇರಬಾರ್ದು ನನಗೆ, ಕಿಶೆದಾಗ ಒಂದು ಪೈಸಾ ಇರಬಾರ್ದು ನನಗೆ. ಎಲ್ಲಿ ಊರು ಬರ್ತೈತಿ ಅಲ್ಲಿ ಎಲ್ಲ ಅಭಿಮಾನ ಬಿಟ್ಟು ಭಿಕ್ಷಾ ಬಿಡಕ್ಕೆ ಕಲಿಬೇಕು. ಏನು ಅಂದಾಗ ಇದು ಹತ್ತೈತಿ ನಮಗಂತ. ತಿರ್ಕೊಂಡು ಬಾ ಕರ್ಕೊಂಡು ತಿನ್ನ ಅಂದ್ರೆ ತೀರೈತಿ ನಿನಗಂತಿದ್ರ. ನಿಮ್ಮೂರಾಗ ಭಿಕ್ಷಕ್ಕೆ ಹೋಗಕ್ಕಾಕೈತೆ ನಿನಗೆ? ಯಾಕ್ರಿ? ನಿಮ್ಮೂರಾಗ ಹೋಗಿ ನೋಡೋಣ, ಇದಕ್ಕೇನಾತ್ಲಿ, ಇದು ತಿಳಿ ಕೆಟ್ಟತೀನಿ ಅಂತಾರೆ. ತಲಾಗೋರು ಹುಡುಗರು ನೋಡಾಕ್ ಬರ್ತಾರ ನಿನ್ನ, ಅದಿಲ್ಲ ಕಲ್ಲು ಒಗಿತಾರ ಹಿಂದಗಡೆ. ಏನಪ್ಪ ಇದು, ಏನೋ ಆತಿಲ್ಲ ಇದಕ್ಕಂತ. ಅದನ್ನೆಲ್ಲ ಅಣಿಸ್ಕೋಬೇಕಲ್ಲ, ಸಹನ ಮಾಡ್ಕೋಬೇಕ. ಏನು ಪರೀಕ್ಷೆ ಮಾಡಿ ನೋಡ್ಕೋರಿ, ಹೋಗಿ ನೋಡಿ. ನಿಮ್ಮ ಊರಾಗ ಭಿಕ್ಷಕ್ಕೆ ಹೋಗಿ ನೋಡೋಣ ಹೆಂಗಾಕೈತಿ ಪರಿಣಾಮ ಹೋಗಿ. ಮಾಡಿ ನೋಡ್ಕೋಲ್ಲ, ಹೋಗಿ ಹೆಂಗಾಕೈತಿ. 1400 ಒಳಗೆ ಭಿಕ್ಷಕ್ಕೆ ಹೋಗ್ಯಾರ. ಏನು ನೋಡಬೇಕಂತೇಳಿ ಸರ್, ಇವರ ಆತ್ಮಾನಂದಪ್ಪ ಒಬ್ಬ ಮುಸಲ್ಮಾನರ ಮನೆಗೆ ಹೋಗ್ಯಾರ. ಆ ಮುದಿಕ್ಕೆ ಗೊತ್ತಾ ಹೇಳಿದ, ಯಪ್ಪ ಬಿಸಿ ರೊಟ್ಟಿ ಮಾಡಾಕತ್ತೇನೆ ತಿಂದು ಹೋಗ್ಬೋದು. ಇಲ್ಲಿ ಅಲ್ಲಿ ಒಬ್ಬ ನಿಂದ್ರಿಸಿ ಬಂದೇನಿ, ಕೈಯಾಗ ಹಚ್ಚಿ ಕೊಟ್ಟು ಬಿಡ್ಬೇಕು ಅಂತ ಕೈಯಾಗ ತೊಗೊಂಡು ಹೋದ. ಒಬ್ಬ ಮುಸಲ್ಮಾನರ ಮನೆಯಾಗ ರೊಟ್ಟಿ ಹಚ್ಚಿ ತಗೊಂಡು ಅಲ್ಲಿ ನಿಂದ್ರಿಸಿ ಬಂದೇನಿ, ಅಲ್ಲಿ ನನ್ನ ದಾರಿ ನೋಡ್ತಾನು, ಹಚ್ಚಿ ಕೊಟ್ಟು ಬಿಡು ಕೈಯಾಗ ತೊಗೊಂಡು ಹೋದಿವಿ ಅಂದ್ರೆ. ಇಲ್ಲೇ ಮುಸಲ್ಮಾನರ ಮನೆಯಾಗ ಭಿಕ್ಷಕ್ಕೆ ಹೋಗ್ಯಾರಂತ. ಹೋಗಾಕತಿ ಬುದ್ಧ ಹೋಗ್ಯಾನ ಹಂಗೆ. ಏನು ಕಿಮ್ಮತ್ ಕಳಿಯಾಕೈತಿಪ್ಪ ನಮ್ದು ಅಂತ ಅವ್ರ ಅಪ್ಪ. ಅರಮನೆಯಾಗಿರಾವನಿ ರಾಜನ ಮಗ ಊರಾಗ ಭಿಕ್ಷಕ್ಕೆ ಹೋಗ್ಯಾನ ಅಂತಂದ್ರೆ ಏನು ಉಳಿತು ನಮ್ದು ಮರ್ಯಾದೆ? ಏನು ನಾನು ಹಿಂದಿನ ಜನ್ಮ ಎಲ್ಲ ಹಂಗೆ ಬಂದೈತಪ್ಪ ಅಂದ ನಾವು. ಅದನ್ನ ಅಭ್ಯಾಸ ಅಭಿಮಾನ ಹೋಗ್ಲಿ ಅಂತೇಳಿ ಅದನ್ನು ನಾ ಎಷ್ಟೊಂದು ಘನತೆ ಗೌರವಗಳಿಂದ ಅದನ್ನು ಬೀಳಾಕತ್ತೀನಿ. ನಿನಗೇನು ಗೊತ್ತೈತೆ? ಎಲ್ಲ ಅಭಿಮಾನ ತೊರೆದು ನಿಂತು ನಾವು ಅದನ್ನು ನಾವು ಅಭ್ಯಾಸ ಮಾಡಬೇಕಾಗೈತೆ. ನಾವು ಏನು ಅಭಿಮಾನ ಇತ್ತಂದ್ರೆ ಹೋಗಿ ಬಿಡೋದಿಲ್ರಿ. ಅದು ಮನುಷ್ಯಾಗ ಮಾನ ಮರ್ಯಾದೆ ಏನಂದ್ರು ಅದನ್ನ ಸಹನ ಮಾಡ್ಕೋಬೇಕಲ್ಲ. ಅದಕ್ಕೆ ಹೋಗೋದಕ್ಕೆ ಭಿಕ್ಷಕ್ಕೆ ಹೋಗೋದಂದ್ರೆ ಆ ಸ್ತುತಿ ಹೊರಗಾರ ಇರ್ತಾರೆ, ತನ್ನ ನಿಂದ ಮಾಡೋರು ಇರ್ತಾರೆ. ಏನು ಬೇಣಿಗೈತಪ್ಪ ಇದಕ್ಕೆ? ತಲೆಗೊಬ್ಬ ಮಾತಾಡ್ತಿರ್ತಾರ, ಸಿಟ್ಟು ಬಂದ್ಬಿಡ್ತೈತಿ. ಹೌದಿಲ್ಲ? ಭಾಳ ಸಿಟ್ಟು ಬಂದ್ಬಿಡ್ತೈತಿ. ತಡ್ಕೊಳ್ಳೋ ಶಕ್ತಿ ಬೇಕಲ್ಲ, ಸಹನ ಶಕ್ತಿ. ಒಬ್ಬ ಗುರುಗಳ ಹತ್ರ ಶಿಷ್ಯಾಗ ಕಾಯಂ ಅವನ್ನ ಭಿಕ್ಷಕ್ಕೆ ಕಳಿಸ್ತಿದ್ವಿ ಅಂತ. ಅವನ ದಿನ ಊರ ಭಿಕ್ಷೆ ಮಾಡ್ಕೊಂಬಂದು ಎಲ್ಲರಿಗೆ ಅನ್ನ ಅದನ್ನು ಊಟದ ವ್ಯವಸ್ಥಕ್ಕೆ ಅವ ಮಾಡ್ತಿದ್ದಂತೆ. ಇನ್ನು ಒಂದು ನಿಂದ ಇದಾತಪ್ಪ, ನೀನು ಯೋಗ್ಯ ಐತಿನ, ನೀನು ಗೃಹಸ್ಥ ಆಗಿನ ಮದುವೆ ಮಾಡಕ್ಕೆ ಅವನ ಮನ್ಯಾಗ ಅದು ಇದನ್ನು ಮಾಡಿರಂತೆ. ಮಾಡ್ಕೊಳಕ್ಕೆ ನೀನು ಗೃಹಸ್ಥ ಆಶ್ರಮ ಸ್ವೀಕಾರ ಮಾಡಪ್ಪ, ಇನ್ನು ಹೋಗಕ್ಕೆ ಅಡ್ಡಿಲ್ಲ ಅಂತ ಅವನು ಕಳಿಸಿಕೊಟ್ರಂತೆ. ಇನ್ನು ಆ ಭಿಕ್ಷಕ್ಕೆ ಹೋಗಕ್ಕೆ ಮತ್ತೊಬ್ಬ ತಯಾರಾಗಬೇಕಲ್ಲ. ಇನ್ನು ನೀ ಹೋಗಪ್ಪ ಭಿಕ್ಷಕ್ಕೆ ಹೋಗಿ ನೀ ಅವನ ಕೆಲಸ ನೀ ಮಾಡಂದ್ರಂತ. ಅವನು ಎಂದೂ ಭಿಕ್ಷಕ್ಕೆ ಅದು ಹೋಗೇ ಇಲ್ಲ. ಹೋದ ಕೂಡಲೇ ಅವರು ಮತ್ತು ಊರಾಗ ಅವೆಲ್ಲ ಇರುವನಲ್ಲ, ಅವನು ತಲೆಗೊಂದು ಅಣ್ಣವರು ಅವ್ರು ಕೂಡ ನ್ಯಾಯ ತೆಗೆದು ಅಂಗಿ ಹರ್ಕೊಂಡು, ಗುರುಗಳ ನಮ್ಮನ್ನ ಅದು ಕಳ್ಸಕ್ಕೆ ಹೋಗ್ಬಾರ್ದು, ಇಂಥವರೇ ನನಗೆ ಕೆಲಸ ಆಗೋದಿಲ್ಲ, ನ್ಯಾಯ ತಗೊಂಡು ಬಂದಂತ ಅಂಗಿ ಪಂಗಿ ಹರ್ಕೊಂಡು ಏನು
ಅದಕ್ಕಪ್ಪ ನೀನು ಕಳಿಸಿಕೊಟ್ಟಿದ್ದೀನಿ. ಇನ್ನು ನೀನು ಇಲ್ಲೇ ಇದನ್ನು ಮಾಡೋಕ್ಕಾಗಲ್ಲ, ಇನ್ನು ನೀವು ಅವನಂಗೆ ನಾನು ಯಾವಾಗ ಕಳಿಸ್ಕೊಡವ್ರು ಅಂತ ಕೇಳೇ ನಾವು. ಅವನ ಕೆಲಸ ನೀ ಮಾಡು, ಅವಾಗ ನಿನಗೆ ತಡ್ಕೊಳ್ಳೋ ಶಕ್ತಿ ಬರ್ತೈತಿ. ಅವಾಗ ಹೋದಾಗ ಇವ ಹಂಗೆ ಹರ್ಕೊಂಡು ಬಂದ ನಾವು. ನೀನು ಆ ಸಹನ ಮಾಡ್ಕೊಳ್ಳೋ ಶಕ್ತಿ ಬೇಕಲ್ಲ. ಅಂಥವ್ರು ಕೂಡ ಜನರು ಕೂಡ ಎಲ್ಲ ಹೆಂಗೆ ಇರ್ಬೇಕು ಅನ್ನೋದು, ಮಾನ ಅಪಮಾನಗಳ ಪ್ರಸಂಗ ಬರ್ತಿರ್ತಾವೆ. ಏನು ಅವಾಗ ಅವ ದಿನಾದ ಇದು ಗುರುಗಳು ಹೇಳಿದ ಪರಿವರ್ತನೆ ಆಕೋಂತ ಬಂದಾಗ ಅವಾಗ ಸಹನೆ ಬರಾಕೈತಂತ. ಏನು ಅವಾಗ ತಿತಿಕ್ಷಾ ಬರ್ಬೇಕಲ್ಲ, ಸಹನ ಶಕ್ತಿ. ಏನಂದರೂ ತಡ್ಕೋಬೇಕಲ್ಲ. ಅಕ್ಷನ ಬುರ್ಗಲ್ಲ, ನಾಯಿ ಉಚ್ಚಿ ಹೊಡೆದ್ರು ಸುಮ್ಮನೆ ಇರಬೇಕು, ಹಾಲು ಹಾಕಿದ್ರು ಸುಮ್ಮನೆ ಇರಬೇಕು, ಹೌದಿಲ್ಲ? ಹಂಗೆ ಸಹನ ಶಕ್ತಿ ಬೇಕಲ್ಲ, ತಡ್ಕೊಳ್ಳೋ ಶಕ್ತಿ. ಭಿಕ್ಷಾಟನೆ ಮಾಡಿದಾಗ ತಿಳಿತೈತಿ ನಮಗೆ, ಅದು ಒಂದು ಅನುಭವ. ಏನು ಕರತಲ ಭಿಕ್ಷಾ ತರುತಲ ವಾಸ, ಕೈಯಲ್ಲಿಯೇ ಭಿಕ್ಷಾ, ಯಾವ ಪಾತ್ರೆನೂ ಇಲ್ಲ. ಮತ್ತೆ ಅಲ್ಲಿ ಕಳೆದು ಹೋಗ್ತೀವಿ, ಎಲ್ಲಿ ಹೋಗ್ತಲಿ ಅದು ಮತ್ತೆ ಯಾವ ತೊಗೊಂಡು ಹೋದ, ಕೈಯಾಗ ತೊಗೊಂಡು ಅಲ್ಲೇ ತಿನ್ನೋದು. ಏನು ಗಿಡದಡಿಯಲ್ಲಿ ವಾಸ, ಎಲ್ಲಿಯೂ ಮನೆ ಇಲ್ಲದಿರು ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂತ. ಎಲ್ಲಿ ಗಿಡದಡಿಯಲ್ಲಿ ವಾಸ, ಕರತಲ ಭಿಕ್ಷಾ ತರುತಲ ವಾಸ. ಹಿಂಗೆ ಮಾಡಿರೋ ಇದು ತಿಳಿದೈತೆ ನಮ್ಗೆ. ಅಭಿಮಾನ ಎಲ್ಲ ಕೈ ಬಿಟ್ಟಾಗ ಬರ್ತೈತೆ ನಮ್ಗೆ. ಅಭಿಮಾನ ಕಡಿಮೆ ಅಂತ ಬರ್ತೈತೆ ನಮ್ಗೆ ಭಿಕ್ಷಾಟನೆ ಮಾಡೋದು. ಏನು ಎಲ್ಲ ನಮೂನಿ ನೋಡ್ಯಾರ ಅಜ್ಜಾರ, ನೋಡ್ಕೊಂಡು ಸಂಚಾರನೂ ಕೈಕೊಂಡಾನೆ. ನೋಡ್ಬೇಕಿನ್ನು ಪ್ರಾರಬ್ಧ ಹೆಂಗೆ ನಡಿತೈತಿ ಒಂದು ಸಂಚಾರ ಹೋಗ್ಬೇಕಂತ ಹೋಗ್ಯಾರ. ಬೆಳಗಿನ ಬ್ರಾಹ್ಮಿ ಮುಹೂರ್ತದೊಳಗೆ ಅವರು ಮನೆ ಬಿಟ್ಟಾರ. ಹೋಗಿ ಬಿಸಿಲು ಬೀಳೋ ಟೈಮ್ಗೆ ಒಂದು ನದಿ, ಅಲ್ಲಿ ನದಿಯೊಳಗೆ ಅಲ್ಲೇ ಕೈಕಾಲು ಮುಖ ತಗೊಂಡು ಗಿಡದ ನೆಳಕ್ಕೆ ಕುಂತಾರೆ, ವಿಶ್ರಾಂತಿ ತೊಗೊಂಡ್ರ ಅದನ್ನು. ಅವಾಗ ಮತ್ತು ಹೊಟ್ಟೆ ಅವಾಗ ಏನು ಮಾಡ್ಬೇಕು, ಅವಾಗ ಅಷ್ಟ ನೀರು ಕುಡಿದು ಗಿಡದ ನೆಳಕ್ಕೆ ಕುಂತ್ರಂತೆ. ಒಬ್ಬರು ಬಾಯ್ಕಿ ಊಟ ತೊಗೊಂಡು, ಅವಾಗ ಚಕಡಿ ಅಲ್ಲ ವಾಹನಗಳೆಲ್ಲ, ಚಕಡಿ ಹುಡ್ಕೊಂಡು ಮಗಳ ಮನೆಗೆ ಬಾಯ್ಕಿ ಊಟ ತೊಗೊಂಡು ಹೊಂಟಾರ. ಮತ್ತಿನ್ನು ದಾರಿ ಒಳಗೆ ನೀರು ಕುಡಿಸಿ ತಾವು ಒಟ್ಟು ಏನಾರು ತಿಂದು ಬಿಸಿಲು ತಗ್ಗಿಸ್ಕೊಂಡು ಹೋದ್ರತ್ತಂತ ಕೊಳ್ಳ ಹರಿದು ಸಲಿ ನೆಳಗೆ ತರಬೇರಲ್ಲಿ. ಇವ್ರು ಕುಂತದ್ದು ನೋಡ್ಯಾರ ಅವರು ಅಲ್ಲಿ ಕುಂತು ಏನಾರು ತಿನ್ಬೇಕನ್ನೋರಿಗೆ ಇವ್ರಿಗೆ ಒಂದಿಷ್ಟು ಎಡೆ ಹಚ್ಕೊಂಬಂದು ತಗೋರಿ ನೀವು ಅಂತ ಕೊಡಕ್ಕೆ ಬಂದ್ರು. ಬ್ಯಾಡ ಅಂದರೂ ಕೇಳಿಲ್ಲ ಅಂತ. ಹಿಂಗೆ ತಂದು ಕೊಟ್ಟರು ಅಂದ್ರೆ ಅಜ್ಜ ಅವರು ತೊಗೊಂಡು ಅವತ್ತು ಇದು ಮಾಡಿ, ಮತ್ತು ಸಾಯಂಕಾಲ ಮತ್ತು ಹಂಗೆ ಸಂಚಾರ ಕಾಲ್ನಡಿಗೆ ಒಂದು ಊರು ಹತ್ತಿ ಅಂತ ಸಾಯಂಕಾಲಕ್ಕೆ ಬರ್ಬಿಡ್ದ. ಆ ಊರಾಗ ಅವ ಮಾಸ್ತರ್ ದೌಡ್ ಕೀಲಿ ಹಾಕ್ಕೊಂಡು ಮಗಳು ದೊಡ್ಡಕ್ಕೆ ಆಗಿದ್ಲಂತ, ಅದಕ್ಕೆ ಅವ ದೌಡ್ ಕೀಲಿ ಹಾಕ್ಬೇಕಂತೇಳಿ ಅವ ಹಚ್ಚಿ ಬಡ್ಕೊಳಾಗ್ತಿದ್ದಂತ. ಅವಾಗ ಊರು ಇಲ್ಲಿ ಸಾಯಿಯೊಳಗೆ ಇರ್ಬೋದನ ಅಂತ ಅಜ್ಜಾರು ಕೇಳಿದಂತೆ. ಯಾವರು ಅವ್ರು ಹಿಂಗೆ ಹೇಳೇ ಇಲ್ಲ ಇವರು, ಹಿಂಗೆ ಬಂದಿದ್ದೀವಿ ನಾವು, ಹಂಗಾರೆ ಇರೋಕೆ ಅಡ್ಡಿ ಇಲ್ರಿ ಇರ್ರಿ ಅಂತ. ಅವಾಗ ಅವ ಮಗಳು ಊಟದ ಇದು ವ್ಯವಸ್ಥೆ ಐತಂದ ಊಟ ಕೊಟ್ಟು ಕಳ್ಸ್ಯಾರ ಅವ್ರು ಸಾಯಂಕಾಲ. ಮತ್ತು ಎಂಥವ್ರು ಬಂದಾರ ಅವ್ರಿಗೆ ಕೊಟ್ಟು ಬರೋದು. ಹಿಂಗಾತು ಅಂತ ಅಜ್ಜ ಅವರು ನೋಡ್ಬೇಕಂತ ಪ್ರಾರಬ್ಧ ಹೆಂಗೆ ಇರ್ತೈತಿ ಇದು ನಾವು ಪರೀಕ್ಷೆ ಮಾಡೇ ಬಿಡೋಣ ಅಂತೇಳಿ. ಮನೆ ಬಿಟ್ರೆ ಹಿಂಗೆಲ್ಲ ತನ್ನಿಂತಾನ ಹೆಂಗೆ ಹೋಗ್ತಾವೆ. ಏನು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಶರೀರ ಚರಿತಾರ್ಥದ ಬಗ್ಗೆ ಹೆಂಗೆಂಗೋ ನಡಿತೈತಿ. ನೀನು ಇಲ್ಲೇ ಊರಾಗ ಇಲ್ಲೇ ಇದ್ರೆ ನಡಿತೈತಿ ಅಂತ ಏನೇ ಸಂಬಂಧ ಇಲ್ಲ. ಏನು ನನ್ನ ಮಕ್ಕಳ ನೋಡ್ತಾವು, ಜಗತ್ತಿಗೆ ಉಪಯೋಗ ಬಂತಂದ್ರೆ ಈ ಶರೀರ, ಜಗತ್ತು ಕೃತಜ್ಞತೆಯಿಂದ ನಿನ್ನ ಶರೀರ ಸಂಭಾಳಿಸ್ತದೆ. ಮನೆಯವ್ರಿಗೆ ಉಪಯೋಗ ಬಿದ್ದರೆ ನೀ ಹೆಣ್ಣು ಮಕ್ಕಳು ನೋಡ್ಬೋದು, ನೋಡ್ಲಿಕ್ಕಿಲ್ಲ ಒಮ್ಮೊಮ್ಮೆ, ಹೌದಿಲ್ಲ? ಈ ಒಮ್ಮೆ ನೋಡೋದಿಲ್ಲ, ಇದ್ದರೂ ಎಲ್ಲ ಥರದ ಅನುಕೂಲ ಮಾಡ್ಯಾವ ನೋಡೋದಿಲ್ಲ, ಒಮ್ಮೊಮ್ಮೆ ಹೊಳ್ಳಿ ನೋಡೋದಿಲ್ಲ. ಜಗತ್ತಿಗೆ ಉಪಯೋಗ ಬಂದಿತ್ತಂದ್ರೆ ಈ ಶರೀರ, ಆ ಜಗತ್ತಿನ ಕೃತಜ್ಞತೆಯಿಂದ ಶರೀರವನ್ನು ಸಂಭಾಳಿಸ್ತದೆ. ಅದಕ್ಕೆ ಜಗತ್ತಿಗೆ ಉಪಯೋಗ ಬರುವಂಗೆ ಮಾಡ್ಕೊಡಿ. ಏನು ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ, ಏನು ದೊಡ್ಡ ಕಮಾಯಿ ಮಾಡಿದಂಗೆ ಮಾಡ್ತಾರೆ. ಏನು ಎಂಥ ಮಾನವ ಜನ್ಮ, ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ಟರೆ ಸಿಕ್ಕೈತಪ್ಪ ಅಂತ.
ಕಂತು ಹರಣ ಜ್ಞಾನವಿಲ್ಲ, ಸಂತರ ಸಂಘ ಇಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದ ಕೆಟ್ಟಿರಪ್ಪಯ್ಯ ಅಂತ. ಜ್ಞಾನಕ್ಕೆ ಏಕೈಕ ಆಧಾರ ಅಂದ್ರೆ ಅನುಭವನ. ಏನು ಅದು ಸ್ವತಃ ಅನುಭವ ನಮಗೆ ಜ್ಞಾನಕ್ಕೆ ಆಧಾರನ. ಆತ್ಮ ವಿಚಾರದಿಂದ ಆಗುವಷ್ಟು ಲಾಭ ಬಾಕಿ ಅದರಿಂದನೂ ಆಗೋದಿಲ್ಲ. ಈ ಜಗತ್ತಿನೊಳಗೆ ಏನು ಗಳಿಸಿದ್ರು ನೀವು ಅಲ್ಲದನ್ನ ಗಳಿಸಿರಿ, ನಿಮಗೆ ಉಪಯೋಗ ಇಲ್ಲದನ್ನ ಗಳಿಸಿರಿ, ನಿಮಗೆ ಉಪಯೋಗ ಬರುವುದನ್ನು ಗಳಿಸಲಿಲ್ಲ. ಏನು ನಿಮ್ಮನ್ನೇನು ನೀವು ಗಳಿಸಲಿಲ್ಲ, ಕೆಟ್ಟು ಹೋಗೋದನ್ನು ಗಳಿಸಿದೆಯಲ್ಲ. ನಿಮ್ಮನ್ನ ಯಾರು ಹುಟ್ಟಿಸಿಲ್ಲ. ಏನು ಶರೀರವನ್ನು ಹುಟ್ಟಿಸ್ಯಾರ, ನಿಮ್ಮನ್ನು ಹುಟ್ಟಿಸಿಲ್ಲ ಯಾರು. ಶರೀರದ ತಂದೆ ತಾಯಿಗಳು ಅವರು, ನಿಮ್ಮಪ್ಪ ನಿಮ್ಮವ್ವ ಅಲ್ಲ. ಇಲ್ಲಿ ನಿಮ್ಮಪ್ಪ ನಿಮ್ಮವ್ವಗಳು ಯಾರೂ ಇಲ್ಲ. ಶರೀರದಪ್ಪ ಅವರು, ಶರೀರ ಸಂಬಂಧಿಗಳವರು. ಅದಕ್ಕೆ ಶೋಕ ಮಾಡ್ತೇವೆ ಅವ್ರನ್ನ, ಶರೀರ ಸಂಬಂಧಿಗಳನ್ನು. ಹುಕುರ ಬಗ್ಗೆ ನಮ್ಮಪ್ಪ ನಮ್ಮವ್ವ ಅಲ್ಲವರು, ಶರೀರದಪ್ಪ ಅವ್ವ. ಏನು ಯಾರು ನಿನ್ನ ತಂದೆ, ಯಾರು ನಿನ್ನ ತಾಯಿ? ಶರೀರದ ತಂದೆ ತಾಯಿಗಳು. ಕಸ್ತ್ವಂ ಕೋಹಂ ಕುತಾಯಾತ ಕಾಮೇ ಜನನಿ ಕೋಮೇ ತಾತ. ಯಾರು ನಿನ್ನ ತಾಯಿ, ಯಾರು ನಿನ್ನ ತಂದೆ? ಎಲ್ಲಿಂದ ಬಂದೆ ನೀನು, ಯಾರು ನೀನು? ಎಲ್ಲವೂ ತೋರೆಡೆಗೆ ಹೋಗಿಬಿಡ್ತದೆ. ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ ಅಂತ. ಅದಕ್ಕೆ ಇದನ್ನೆಲ್ಲ ಕೈ ಬಿಡು, ತೋರೆಡುವುದು. ಇದ್ರ ಬೆನ್ನು ಹತ್ತಬೇಡ ಅಂದ್ರೆ. ಎಲ್ಲೊಬ್ಬ ವಿಚಾರವಂತ ಇದರಿಂದ ಹಿಂದಕ್ಕೆ ಸರೋದು, ಇದರಿಂದ ವಿಮುಖ ಆಗಿ ನಿಜವಾದ ಇರುವಿನ ಅನುಭವ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಏನು ಅಜಾತ ಅಂದ್ರೆ ಹುಟ್ಟದೇ ಇರ್ತಕ್ಕಂಥದ್ದು. ಜಾತ ಅಂದ್ರೆ ಹುಟ್ಟು. ಯಾವುದು ಹುಟ್ಟತೈತಿ ಅದಕ್ಕೆ ಮರಣ ಐತಿ. ಜಾತಸ್ಯ ಮರಣಂ ಹಿ ಧ್ರುವಂ ಅಂತ. ಯಾವುದು ಹುಟ್ಟೈತಿ ಅದಕ್ಕೆ ಸಾವು ಇದ್ದದ್ದು. ಅಜಾತ ಅಂದ್ರೆ ಹುಟ್ಟದೇ ಇರ್ತಕ್ಕಂಥದ್ದು. ಅದ ನಿನ್ನ ಎಂದೂ ಹುಟ್ಟಿಲ್ಲ, ಎಂದು ಸಾವು ಅನ್ನೋದನ್ನ ಇಲ್ಲ. ಅಮರದ ಹುಟ್ಟಿದ್ದು ನಾಶ ಹೊಂದುದಂತೆ ಗ್ಯಾರಂಟಿನ. ಅರಿವಿಸ್ಕೊಳ್ಳೋದೆಲ್ಲ ಜಡ ಅದ, ನಾಶ ಆಗಿರ್ತದೆ. ಭೋಗಿ ಇಚ್ಛೆಯನ್ನು ಭೋಗಿಸಿ ತೃಪ್ತಿಪಡಿಸ್ಬೇಕಂತ ನಿರಂತರ ಪ್ರಯತ್ನ ನಡೆಸೇವೆ ನಾವು. ಸಾಧ್ಯ ಆಗೈತಿ ನಾವು ನೋಡ್ಕೋರಿ. ಭೋಗಿ ಇಚ್ಛೆಯನ್ನು ತೃಪ್ತಿಪಡಿಸ್ಬೇಕಂದ್ರೆ ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ. ಹೆಂಗೆ ನಾವು ಅದನ್ನ ಅನುಕೂಲ ಮಾಡ್ತೇವೆ, ಹಂಗಂಗ ಲಾಲ್ಸ ಹೆಚ್ಚಾಕೋ ತಿನ್ನೋದ್ರಿಂದ ತಿನ್ನೋ ಆಶಯ ಹೆಚ್ಚಾಕೊಂತ. ಎಲ್ಲ ಇಂದ್ರಿಯಗಳ ವ್ಯವಹಾರ ಹಂಗ ಚಟನ ಹೆಚ್ಚಾಕೋತ. ಹೆಂಗೆ ಅವುಗಳಿಗೆ ಒದಗಿಸ್ಕೊಂತ ಹೋಗಿ ಹಂಗಂಗ ಹಾವಳಿ ಹೆಚ್ಚಾಕೈತಿ. ತೃಪ್ತಿ ಅನ್ನೋದಿಲ್ಲ ಇಲ್ಲ. ವಿಷಯ ಚಿಂತನೆಯನ್ನು ಬಿಟ್ಟು ನಿರ್ವಿಷಯ ಚಿಂತನದೊಳಗೆ ಮನಸ್ಸನ್ನು ನಿಲ್ಲಿಸಿದಾಗ ನಿನಗಿದು ಅನುಭವ ಬರ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕೆ ಹಣತನ ಇಲ್ಲ ನಡೆದಿತ್ತ? ಇಲ್ಲ ಇಲ್ಲ ಇಲ್ಲ, ಬಿಡ್ತೇವೆ. ಆಯ್ತು ಇನ್ನೊಂದು 5 ನಿಮಿಷ ಬಿಡ್ತೇವೆ. ಅದಕ್ಕೆ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪೆ ಅಂತ. ಸುಖದಿಂದ ಇರಬೇಕನ್ನೋರೆಲ್ಲರೂ ವಿಷಯ ಚಿಂತನೆಯನ್ನು ಕೈ ಬಿಡಬೇಕು.
ವಿಷ ಅಂತ ತಿಳಿದು ಕೈ ಬಿಡು ಅಂದಾರ. ಇವು ನಮ್ಮನ್ನು ಕೊಲ್ತಾವ, ನೆಮ್ಮದಿಯನ್ನು ಕೊಡೋದಿಲ್ಲ ನಮಗೆ. ನಂಜು ಬೆರೆಸಿದ ಸವಿ ಊಟ ಅಂದರು. ಬರೇ ವಿಷಯ ಚಿಂತನದೊಳಗೆ ಕಾಲ ನಿನಗೆ ವಿಷ ಏರಿದಂಗೆ ನಿನಗೆ, ಹೌದಿಲ್ಲ? ಎಷ್ಟೋ ಜನ್ಮಗಳನ್ನು ಬಲಿ ತಗೊಂತವು ವಿಷಯಗಳೆಂಬ ವಿಷ ಏನೈತಲ್ಲ. ಇದು ಇದು ಒಂದೇ ಶರೀರ, ಇವು ಎಣ್ಣೆ ತಗೊಂಡ್ರದು ಒಂದೇ ಶರೀರ ಹೋಗ್ತೈತಿ. ವಿಷಯಗಳನ್ನು ವಿಷ ಏರ್ತಿ ಅಂದ್ರೆ ಎಷ್ಟು ಜನ್ಮಗಳಾದರೂ ಅದು ನಿನಗೆ ಆಹುತಿ ತಗೊಂಡು ಬಲಿ ತಗೊಂತೈತಿ. ಅದಕ್ಕೆ ಅವನು ಬಿಡ, ಅವನ ವಿಷಯ ಚಿಂತನೆಯನ್ನು ಕೈ ಬಿಟ್ರು. ಯಾವಾಗಲೂ ಆತ್ಮಚಿಂತನೆ, ನಿರ್ವಿಷಯ ಚಿಂತನದೊಳಗೆ ತೊಡಗಬೇಕಂತ. ಅದರೊಳಗೆ ಲಾಭದ ಅನ್ನೋದು ಹೊಳಿಬೇಕಲ್ಲ ನಮಗೆ. ಬಿಟ್ಟಿರಾಗ್ತಾ ಇರಲಿಲ್ಲ ನಮಗೆ. ಬರೇ ಬಾಳೆ ವ್ಯಸನದಾಗ ಮತ್ತೊಂದು ವ್ಯಸನ ಇಲ್ಲ. ಅದಕ್ಕೆ ಹುಟ್ಟಿ ಬಂದೀವಿ ನಾವು. ಅದ ವಾಸನ ಕಟ್ಕೊಂಡು ಬರ್ತೈತಿ, ಅದನ್ನ ನೆನಪು ಮಾಡ್ತೈತಿ, ಅದರಾಗ ಬಿದ್ದು ಹೊಳೆ ಆಡ್ತೈತಿ. ಅದಕ್ಕೆ ಮಹಾತ್ಮರು ಬಿಡವನ ಅದ್ರ ಸಂಬಂಧನ ಅನಾಸ್ಥ, ಎಲ್ಲ ಅನರ್ಥಗಳಾದದ್ದ ವಿಷಯ ಚಿಂತನದಿಂದ. ಒಂದು ಅರ್ಧ ನಿಮಿಷ ವಿಷಯ ಚಿಂತನೆ ಬಿಟ್ಟಿರಾಕೈತಿ. ನಾನು ನಿಮಿಷಾರ್ಧವಾಗಲಿ ಅದನ್ನು ಬಿಟ್ಟಿರು ನೋಡು ನಾವು. ಅವಾಗ ನಿನಗೆ ಆನಂದದ ಅನುಭೂತಿ, ಆ ಸೂತ್ರ ಹತ್ತೈತಿ, ಎಲ್ಲರಿಗೂ ಹತ್ತೈತಿ. ಆ ಅಭ್ಯಾಸ ನಾವು ಮಾಡಬೇಕಾಗೈತಿ. ವಿಷಯ ಚಿಂತನೆಯನ್ನು ಕೈ ಬಿಟ್ಟರೆ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗಿರೋ ಪ್ರಯತ್ನ ನಾವು ಮಾಡಬೇಕು. ಬಿಡುಂಟ್ರಿ. ಸಕಲ ಜನ ಹನುಮಂತ